ನಮಸ್ಕಾರ ಪ್ರಿಯ ದೇಶರೇ, ರತ್ನಾಸ್ ಅಡುಗೆ ಮನೆಗೆ ಸುಸ್ವಾಗತ. ಇವತ್ತು ನಾನು ರವೆ ಉಂಡೆ ಮಾಡೋಕ್ಕೆ ತೋರಿಸ್ಕೊಡ್ತೀನಿ ಬನ್ನಿ. ಅದಕ್ಕೆ ಬೇಕಾದ ಐಟಮ್ಸು: ಸಕ್ಕರೆ 1 ಲೋಟ, ನಾನು ಅರ್ಧ ಲೋಟ ಇದು ಚಿರೋಟಿ ರವೆ, ಇದು ಮೀಡಿಯಮ್ ರವೆ, ಅರ್ಧ ಲೋಟ ತೊಗೊಂಡಿದ್ದೀನಿ. ಅದ್ರಿಗೆ ಸಕ್ಕರೆ ಇಷ್ಟು, ಕೊಬ್ಬರಿ, ಏಲಕ್ಕಿ, ಇದು ದ್ರಾಕ್ಷಿ, ಗೋಡಂಬಿ, ಇದು ಸಕ್ಕರೆನು ಏಲಕ್ಕಿ ಪೌಡ್ರ್ ಮಾಡಕ್ಕೆ ಇಟ್ಕೊಂಡಿದ್ದೀನಿ. ಇದು GRB ತುಪ್ಪ. ಇಷ್ಟನ್ನು ಈಗ ಬನ್ನಿ ಸ್ಟವ್ ಹಚ್ಚಿ ರವೆ ಹುರ್ಕೊಂಬಿಡೋಣ. ಒಂದು ತುಪ್ಪ ಹಾಕ್ತಾ ಇದ್ದೀನಿ. ಅದ್ರಿಗೆ ಇದಕ್ಕಾಗಿದೆ ಗೋಡಂಬಿ ಹಾಕೋಣ. ಸ್ವಲ್ಪ ಕಲರ್ ಈಗ ದ್ರಾಕ್ಷಿ ಹಾಕ್ಕೊತಾ ಇದ್ದೀನಿ. ಈಗ ನೋಡಿ, ಅದು ಸ್ವಲ್ಪ ಗೋಲ್ಡನ್ ಕಲರ್ ಬಂದಾಗ ತಗೊಂಬಿಡೋಣ. ನೋಡಿ, ಇಷ್ಟು ಕಲರ್ ಬಂದರೆ ಸಾಕು. ಈಗ ಮೀಡಿಯಮ್ ರವೆನ ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಲೋಟ ಆಗಿದೆ. ಇದನ್ನ ಸಿಮ್ಮಲ್ಲೇ ಹುರ್ಕೊಬೇಕು, ಕೈ ಆಡಿಸ್ತಾನೆ ಇರಬೇಕು. ಬಣ್ಣ ಬರೋವರೆಗೂ, ಸ್ವಲ್ಪ ಹಸೆ ವಾಸನೆ ಹೋಗೋವರೆಗೂ ಹುರ್ಕೊತಾ ಇರಬೇಕು. ಅದೇ ಮೀಡಿಯಮ್ ಇದರಲ್ಲೇ ಹುರ್ಕೊಬೇಕು. ಓಕೆನಾ? ಒಂದು 5 ನಿಮಿಷ ಹುರ್ಕೊಬೇಕು. ನೋಡಿ, ಈಗ ಇದು ಹುರಿದಿದ್ದಾಯ್ತು. ನೋಡಿ, ಘಮ ಎಷ್ಟು ಚೆನ್ನಾಗಿ ಬರ್ತೈತೆ. ಇದನ್ನ ಮತ್ತೆ ಬೇರೆದಕ್ಕೆ ಶಿಫ್ಟ್ ಮಾಡ್ಕೊಳೋಣ. ಅದೇ ಇದ್ರಿಗೆ ಇನ್ನೊಂದು 2 ಸ್ಪೂನ್ ತುಪ್ಪ ಹಾಕ್ಕೊಂಡು ಚಿರೋಟಿ ರವೆನ ಹುರ್ಕೊಳ್ಳೋಣ. ನೋಡಿ, ಅರ್ಧ ಲೋಟ ಚಿರೋಟಿ ರವೆ. ಇದನ್ನು ಸಿಮ್ಮಲ್ಲೇ ಹುರ್ಕೊಬೇಕು, ಲೋ ಇದರಲ್ಲೇನೆ ಹುರ್ಕೊಬೇಕು. ನೋಡಿ, ಹುರ್ಕೊಂಡು 2 ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ರವೆ ಈಗ ಚೆನ್ನಾಗಿ ಆಗಿದೆ, ಹುರಿದಿದೆ, ನಮ್ಮಂತ ಸ್ಮೆಲ್ ಬರ್ತಾ ಇದೆ. ಈಗ ರವೆ ಇದು ಈ ಬಣ್ಣಕ್ಕೆ ಬಂದಿದೆ, ಈ ಚಿರೋಟಿ ರವೆ ಇದು. ಇದನ್ನ ಈಗ ಸ್ಟವ್ ಆಫ್ ಮಾಡಿಬಿಟ್ಟು ನಾವು ಸಕ್ಕರೆನ ಪೌಡ್ರ್ ಮಾಡ್ಕೊಳ್ಳೋಣ. ಮೊದಲಿಗೆ ಈಗ ಕೊಬ್ಬರಿನ ಪೌಡ್ರ್ ಮಾಡ್ಕೊತೀನಿ ತರಿಯಾಗಿ. ನೋಡಿ, ಚಿರೋಟಿ ರವೆ, ಮೀಡಿಯಮ್ ರವೆ 2 ಮಿಕ್ಸ್ ಮಾಡಿದ್ದೀನಿ. ಈಗ ನಾವು ಕೊಬ್ಬರಿ ಹಾಕ್ಕೊತಾ ಇದ್ದೀನಿ, ಕೊಬ್ಬರಿ ಪುಡಿ ಹಾಕ್ಕೊತಾ ಇದ್ದೀನಿ. ಏಲಕ್ಕಿನೂ ಸಕ್ಕರೆನ ಪೌಡ್ರ್ ಮಾಡ್ಕೊಂಡಿದ್ದೀನಿ, ಅದನ್ನ 1 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಈಗ ಸಕ್ಕರೆ ಹಾಕ್ಕೊತಾ ಇದ್ದೀನಿ. ನಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಇದನ್ನ ಪುಡಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ರಫ್ ಆಗಿ, ನಮಗೆ ಎಷ್ಟು ಬೇಕು ನೋಡಿಕೊಂಡು ಸಕ್ಕರೆ ಹಾಕ್ಕೊತೀನಿ. ನಮಗಂತೂ ಸಕ್ಕರೆ ಜಾಸ್ತಿ ನಾವು ತಿನ್ನಲ್ಲ, ಅದರಿಂದ ನೋಡ್ಕೊಂಡು ಹಾಕ್ಕೊತೀನಿ. ಇದು ಎಲ್ಲ ಮಿಕ್ಸ್ ಮಾಡ್ಕೊತೀನಿ. ಈಗ ಗೋಡಂಬಿ, ದ್ರಾಕ್ಷಿ ಅದು ಹುರ್ಕೊಂಡಿರೋದು ಅದನ್ನ ಹಾಕ್ತಾ ಇದ್ದೀನಿ. ನೋಡಿ, ಇದನ್ನೆಲ್ಲ ಚೆನ್ನಾಗಿ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ಚೆಂದಾಗಿ ಮಿಕ್ಸ್ ಮಾಡಬೇಕು. ಎಲ್ಲ ಮಿಕ್ಸ್ ಆಗಬೇಕು, ರವೆ ಸಕ್ಕರೆ ಎಲ್ಲ. ಆಗ ನಾವು ನೋಡಿಕೊಂಡು ಸ್ವೀಟು ಮತ್ತೆ ನಾವು ಸಕ್ಕರೆ ಹಾಕ್ಕೊಳ್ಬೋದು, ಮಿಕ್ಸ್ ಮಾಡ್ಕೊಬೋದು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಬಿಸಿನೀರಲ್ಲಿ ನಾನು ಕಲಿಸ್ತಾ ಇದ್ದೀನಿ, ಹಾಲಲ್ಲಿ ಕಲಸಲ್ಲ. ಯಾಕಂದರೆ ಹಾಲಲ್ಲಿ ಕಲಿಸ್ತೀರಂದ್ರೆ 2 ದಿವಸ 3 ದಿವಸ ಅಷ್ಟೇ ಸ್ಮೆಲ್ ಬಂದ್ಬಿಡ್ತದೆ. ಇದು ನೀರಲ್ಲಿ ಕಲಿಸ್ತೀರಂದ್ರೆ 1 ವಾರ ನಾವು ಇಟ್ಕೊಂಡ್ರೇನು ಏನೂ ವಾಸನೆ ಏನು ಬರಲ್ಲ, ಸ್ಮೆಲ್ ಎಲ್ಲ ಚೆನ್ನಾಗಿರ್ತದೆ. ಬಟ್ ಇನ್ನೊಂದು, ಕ್ಲೋಸ್ ಮಾಡಿ ಇಡಬಾರ್ದು. ಡಬ್ಬಲ್ಲಿ ಇದು ಮಾಡಿಬಿಟ್ಟು ಜಾಸ್ತಿ ಕ್ಲೋಸ್ ಮಾಡ್ಬಿಡು, ಅರ್ಧ ಮುಕ್ಕಾಲು ಭಾಗ ಕ್ಲೋಸ್ ಮಾಡಿ ಇಡಬೇಕು. ನೋಡಿ, ಈ ಥರ ಉಂಡೆ ಕಟ್ಟಿಕೊಳ್ಬೇಕು. ನೋಡಿ, ಇವಾಗ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಉಂಡೆ. ನಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ಕೊಬೋದು.
ನೋಡಿ ನೋಡಿ ಎಷ್ಟು ಚೆನ್ನಾಗಿ ಉಂಡೆ ಬಂದಿದೆ, ಪರ್ಫೆಕ್ಟಾಗಿ ಬಂದಿದೆ. ಇದು ಅದಕ್ಕೆ ನಾವು ಉಂಡೆ ಕಟ್ಕೊಬೇಕು. ಚಿಕ್ಕ ಸೈಜನ್ನು ಮಾಡ್ಕೊಳ್ಳಿ, ದೊಡ್ಡ ಸೈಜನ್ನು ಮಾಡ್ಕೊಳ್ಳಿ. ಇದು ಚಂದ ಬಂದಿದೆ. ಓಕೆ, ರವೆ ಉಂಡೆ ರೆಡಿ. ರುಚಿಯಾದ, ಬೇಗನೂ ಸುಲಭವಾಗಿ. ಮತ್ತೆ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸೂಪರ್ ಟೇಸ್ಟು. ನಿಮ್ಮ ಹಬ್ಬಕ್ಕೆ ನಿಮ್ಮ ಮನೆಯಲ್ಲಿ ಮಾಡ್ರಿ.